ಹಾಯ್ ಫ್ರೆಂಡ್ಸ್, ನ್ಯೂ ಲಕ್ ರಿಫರ್ಬಿಶ್ಮೆಂಟ್ ಕಂಪ್ನಿಯಿಂದ ಹೊಸದಾಗಿ ನಿಮ್ಗೆ ಟ್ರೈನ್ ಡಿಸೈನ್ ಏನು ಹೊಸದಾಗಿಲ್ಲ, ಬಟ್ ನಮ್ಗೆ ಇದು ಹೊಸದಾಗಿ ಓಮ್ನಿನಲ್ಲಿ ಮಾಡಿದೀವಿ. ರಾಜೇಶ್ ಸರ್ ಅಂತ ಇವರು ದೊಡ್ಡ ಬಾನಸವಾಡಿ ಹತ್ರ ಇರೋದು ಬ್ಯಾಂಗ್ಳೂರ್ನಲ್ಲಿ. ಇವ್ರು ನಮ್ ವಿಡಿಯೋನೇ ನೋಡ್ಬಿಟ್ಟು ಬಂದಿದ್ರು. ಬಂದ್ಬಿಟ್ಟು ಈ ತರ ಡಿಸೈನ್ಸ್ ಎಲ್ಲ ನಿಮ್ಗೆ ನೋಡ್ದೆ, ನೀವು ನನ್ಗೆ ಇಷ್ಟ ಆಗುತ್ತೆ, ನನ್ ಗಾಡಿ ತಗೋಬೋದ್ರ ಮಾಡ್ಕೊಡ್ತೀರಾ ಅಂತ ಒಂದ್ಸತಿ ಫೋನ್ ಮಾಡಿದಾಗ ಬನ್ನಿ ಸರ್ ಅಂದೆ. ಹಂಗೆ ಸಂಡೇ ಒಂದಿನ ಬಂದ್ಬಿಟ್ಟು ಅವ್ರು ಫ್ರೀ ಆಗದ ಅವಾಗ್ಲೇ. ಯಾಕಂದ್ರೆ ಅವ್ರ ಆಲ್ರೆಡಿ ಈ ತರ ಗೋಬಿ ಸೆಂಟರ್ ಆಲ್ರೆಡಿ ಐತೆ, ಮಲೆನಾಡು ಗೋಬಿ ಅಂತ ಹೇಳ್ಬಿಟ್ಟು ಬಹಳ ಫೇಮಸ್ ದೊಡ್ಡ ಬಾನಸವಾಡಿನಲ್ಲಿ. ನೀವು ಸಹ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ. ನಾವು ನೆಕ್ಸ್ಟ್ ವಿಡಿಯೋ ಶಾರ್ಟ್ಗೆ ಖಂಡಿತವಾಗ್ಲೂ ಬರ್ತೀವಿ. ಸೊ ರಾಜೇಶ್ ಸರ್, ನೀವ್ ಹೇಳಿದ್ರಿ ಒಂದ್ ಡಿಸೈನ್ ಮಾಡ್ತೀರಂತ ಚಾಲೆಂಜ್ ಕೊಟ್ಟಿದ್ರಿ. ಆ ಚಾಲೆಂಜ್ ನಾವು ಅಕ್ಸೆಪ್ಟ್ ಮಾಡಿದೀವಿ. ಓಮ್ನಿನಲ್ಲೇ ನಮ್ಗೂ ಇಷ್ಟ ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ನೋಡ್ಬಿಟ್ಟು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಯಾರು ಕೇಳಿರ್ಲಿಲ್ಲ, ಅದಕ್ಕೋಸ್ಕರ ಹೇಳೋದು ಕಸ್ಟಮರ್ಸ್ಗೂ. ನೀವು ಏನೇ ಪ್ಲಾನ್ ಇದ್ರೆ ನಿಮ್ ಮೈಂಡ್ ನಲ್ಲಿ ಇಟ್ಕೋಬಿಡಿ, ಅದನ್ನ ಓಪನ್ ಅಪ್ ಮಾಡ್ಬಿಟ್ಟು ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿದಾಗ ಖಂಡಿತವಾಗ್ಲು ನಮ್ಕಿಂತ ನೀವೇ ಒಳ್ಳೆ ಪ್ಲಾನರ್ಸ್. ನೋಡಿ, ಇವಾಗ ಕಲರ್ ಕಾಂಬಿನೇಷನ್ ವೈಟ್ ಫುಲ್ ಇರ್ಬೇಕು ಸರ್, ಸ್ವಲ್ಪ ವೈಟ್ ಅಂಡ್ ಬ್ಲೂ ನಲ್ಲಿ ಮಾಡಿ ಅಂದ್ರು. ನಾನು ಆಕ್ಚುಲಿ ನನ್ನ ಮೈಂಡ್ ನಲ್ಲಿ ಬರುತ್ತಾ ಚೆನ್ನಾಗಿ ಅಂತ ಹೆಂಗೋ ಅನ್ಸ್ತು. ನಿಜವಾಗ್ಲೂ ಇದು ಒಂದಲ್ಲ ಎರಡು ಕಸ್ಟಮರ್ ಜೊತೆ ಹಿಂಗೆ ಆಗಿತ್ತು ನನ್ಗೆ. ಬಟ್ ಕಸ್ಟಮರ್ ಥಿಂಕ್ ಮಾಡಿದ್ದು ನಮ್ಗಿಂತ ಜಾಸ್ತಿನೇ ಅಂತ ಅನ್ಸ್ತಾ ಇದೆ. ಸರ್ ಚೆನ್ನಾಗಿ ಬಂದಿದ್ಯಾರ ಸರ್? ಇಲ್ಲ, ನಾವು ಅನ್ಕೊಂಡಿದ್ವಿ ಈ ರೀತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾವು ಸುಮಾರು ಕಡೆ ಕೊಟೇಶನ್ ಕೇಳಿದ್ವಿ, ಬೆಂಗಳೂರಲ್ಲಿ ಸರ್ಚ್ ಮಾಡಿದ್ವಿ, ವಿಜಯಪುರದಲ್ಲಿ ಸರ್ಚ್ ಮಾಡಿದ್ವಿ. ಸೊ ಎಲ್ಲೇ ನಮಗೂ ಆ ಕೊಟೇಶನ್ ಆಗ್ಲಿ, ಅವ್ರ ಪ್ಲಾನ್ಸ್ ಆಗ್ಲಿ ಎಲ್ಲೂ ನಮಗೆ ಲೈಕ್ ಆಗ್ಲಿಲ್ಲ. ಸೊ ಯೂಟ್ಯೂಬ್ ಅಲ್ಲಿ ಇವ್ರದ್ದು ಅಡ್ವರ್ಟೈಸ್ಮೆಂಟ್, ಇವ್ರದ್ದು ಇದನ್ನೆಲ್ಲ ನೋಡಿದ್ವಿ. ಸೊ ನಾವು ಓಮಿನಿ ತಗೊಂಡು ಓಮಿನಿಯಲ್ಲಿ ಈ ರೀತಿ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಬಂದು ವಿಚಾರಿಸಿದ್ವಿ. ಸೊ ಒಳ್ಳೆ ಪ್ಲಾನರು ಕೂಡ, ನಮ್ಗೂ ಅರ್ಧ ಬರ್ಧ ನಮ್ಗೆ ಗೊತ್ತಿದ್ರು ಕೂಡ ಇನ್ನು ಅದನ್ನ ಅವ್ರು ಫುಲ್ಫಿಲ್ ಮಾಡ್ತಾರೆ. ನಾವ್ ಅನ್ಕೊಂಡಿರೋ ತರಾನೇ ಚೆನ್ನಾಗಿ ಬಂದಿದೆ. ನಾವೇ ಹೇಳಿದ್ವಿ ವೈಟ್ ಅಂಡ್ ಬ್ಲೂ ಕಾಂಬಿನೇಷನ್ ಅಲ್ಲಿ ಮಾಡಿ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗಿ ಬಂದಿದೆ, ನಮ್ಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ನೀವು ಕೂಡ ನಿಮ್ಗೂ ಇದೇ ರೀತಿ ಮಾಡ್ಬೇಕು ಅಂತ ಒಂದು ಕನ್ಸಿದ್ರೆ ಆ ಕನ್ಸನ್ನ ಇಲ್ಲಿ ಬಂದು ನನ್ಸ್ ಮಾಡ್ಕೋಬಹುದು. ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಬ್ರೋ. ಥ್ಯಾಂಕ್ ಯು ಸರ್. ಇದೇ ಖುಷಿ ನನ್ಗೆ. ಕಸ್ಟಮರ್ ಯಾವಾಗ ಅವ್ರು ಕನ್ಸ್ ಕಂಡಿದಾಗ ಅದು ಆಗಿದೆ ಅಂದಾಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವ್ರ ಖುಷಿಯಿಂದ ನಮ್ಗೆ ಜಾಸ್ತಿ ಖುಷಿ ಆಗುತ್ತೆ. ನಮ್ಗೆ ಅವರು ಅದು ಅವಕಾಶ ಮಾಡ್ಕೊಟ್ರು ಅಂತ. ಬನ್ನಿ ಫ್ರೆಂಡ್ಸ್, ನೋಡಿ, ಫಸ್ಟ್ ಆಫ್ ಆಲ್ ಈ 3D ನಲ್ಲಿ ಮಾಡಿದೀನಿ. ರಾಜೇಶ್ ಸರ್ ಈಸ್ ದ ಫೇಮಸ್ ಶೆಫ್ ಫಾರ್ ಗೋಬಿ, ಅದು ಮಲೆನಾಡ ಗೋಬಿ. ನಿಮ್ ದೊಡ್ಡ ಬಾನಸವಾಡಿನಲ್ಲಿ ಬಂದಿದೆ, ಬಹಳ ಜನ ಟೇಸ್ಟ್ ಮಾಡಿದ್ದಾರೆ. ಈಗ ಹೊಸ ಶೇಪ್ ನಲ್ಲಿ, ಹೊಸ ಲುಕ್ ನಲ್ಲಿ, ನ್ಯೂ ಲುಕ್ ಆಗಿ ಬರ್ತಾ ಇದ್ದಾರೆ ರಾಜೇಶ್ ಅವರು. ಸೊ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ. ಈ ಟ್ರೈನ್ ಡಿಸೈನ್ ನೀವು ನೋಡ್ಬೇಕಾದ್ರೆ ದೊಡ್ಡ ಬಾನಸವಾಡಿ ಹತ್ರ ನೀವು ಹೋದಾಗ ಖಂಡಿತವಾಗ್ಲೂ ಗೋಬಿ ಇವ್ರು ಮಲೆನಾಡಿ ಮಾಡ್ತಾರೆ, ಅದನ್ನ ನೀವು ಟೇಸ್ಟ್ ಮಾಡಿ. ಯಾಕಂದ್ರೆ ನಾವು ಹೇಳೋದನ್ನ ಏನು ಹೇಳಕ್ಕಾಗಲ್ಲ, ಅದು ಬಾಯಿ ರುಚಿಯಾಗಿ ನೀವು ನೋಡಿ ನೀವ್ ಹೇಳ್ಬೇಕು ಅದೊಂದು ಆನ್ಸರ್. ಖಂಡಿತವಾಗ್ಲೂ ಎಷ್ಟೊಂದು ಪರಿಶ್ರಮದಿಂದ ಆಗಾಗ ಫೋನ್ ಮಾಡಿ, ಹಿಂಗ್ ಬರ್ತಾ ಇದೆಯಾ ಸರ್, ಫೋಟೋ ಹಾಕಿ ಸರ್, ಈ ತರನೇ ಸ್ಟಿಕ್ಕರ್ ಬೇಕು ಸರ್, ಈ ತರ ಬೇಕು ಸರ್ ಅಂತ ಅವರು ಆದಷ್ಟು ನಮ್ ಜೊತೆ ಇನ್ವಾಲ್ವ್ ಆಗಿದ್ರಿ. ಇದೇ ನೋಡಿದಾಗ ಇಂಟ್ರೆಸ್ಟ್, ನಿಮ್ಗೆ ಗೋಬಿನೂ ಸಹ ಚೆನ್ನಾಗಿ ತಿನ್ಸ್ತಾರೆ ಅವರು. ಬನ್ನಿ ಸರ್, ಈ ತರ ಒಂದು ಇದ್ರಲ್ಲಿ ನಾವು ಸ್ಟೋರೇಜ್ ಪ್ಲೇಸ್ ಈ ಕಡೆ 3 ಸೈಡ್ ಬರುತ್ತೆ. ಓಮ್ನಿನಲ್ಲಿ ಸ್ಟೋರೇಜ್ ಪ್ಲೇಸ್ ಇದೆ, ಪ್ಲಸ್ ನಿಮ್ಗೆ ಇದು ಬೇಸಿಕ್ ವರ್ಷನ್. ಯಾಕಂದ್ರೆ ಅವ್ರು ಆಲ್ರೆಡಿ ಸೆಟಪ್ ಇರೋದ್ರಿಂದ ಸ್ಟೋವ್ ಎಲ್ಲ ಅವ್ರ ಹತ್ರ ಇದೆ ಅಂತ ಮಾಡಿಸ್ಕೊಂಡಿಲ್ಲ. ಬಟ್ ನೀವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ಸೆಟಪ್ ನಾವು ಮಾಡ್ಕೊಡ್ತೀವಿ. ಇದು ಮತ್ತೆ ನಾವು ಸ್ಟಿಕ್ಕರ್ ತೆಗ್ದಿಲ್ಲ, ಇದು ಬೇಸ್ ಎಸೆನ್ಸ್ ಕೊಟ್ಟಿದೀವಿ. ದ ಟೈಮ್ ಆಫ್ ಡೆಲಿವರಿ ಮತ್ತೆ ಅವ್ರು ತಗೋವಾಗ ಅದು ಬಿಚ್ಚಿ ಎಲ್ಲ ಕೊಡ್ತೀವಿ. ಡೇ ಟೈಮ್ ನಲ್ಲಿ ಬಿಚ್ಚಬೇಕಿದ್ರೆ ಹಾಟ್ ಇದ್ದಾಗ, ಕೋಲ್ಡ್ ಆಗಿದೆ ನೈಟ್, ಇವಾಗ ಇಷ್ಟೊತ್ತು ಡೆಲಿವರಿ ಕೊಡ್ತಾ ಇದ್ದಾವೆ. ಆಲ್ಮೋಸ್ಟ್ 10:30 11 ಗಂಟೆ ಆಗ್ತಾ ಐತೆ. ಇವತ್ತು ಒಳ್ಳೆ ದಿನ, ಅದಕ್ಕೋಸ್ಕರ ಕೊಡ್ತಾ ಇದೀವಿ ಅವ್ರಿಗೆ. ಒಂದು ಶೆಲ್ಫ್ ಕೊಟ್ಟವ್ರೆ, ಆ ಕಡೆ ಒಂದು ಕ್ಯಾಶ್ ಬಾಕ್ಸ್ ಕೊಟ್ಟವ್ರೆ, ಹೈಡ್ರಾಲಿಕ್ ಬಾಕ್ಸ್ ಶಾಕ್ ಅಬ್ಸರ್ವ್ ಹಾಕ್ಸಿದ್ದಾರೆ. ವಾಟರ್ ಟ್ಯಾಂಕ್ ಮತ್ತೆ ಸ್ಟೋರೇಜ್ ಪ್ಲೇಸ್ ಎರಡಕ್ಕೂ ಯೂಸ್ ಆಗುತ್ತೆ. ಹೈ ಪ್ರೊಫೈಲ್ ಲೈಟ್ಸ್ ಹಾಕಿದೀವಿ ವೈಟ್ ಕಾಂಬಿನೇಷನ್ ನಲ್ಲಿ. ಫಸ್ಟ್ ಆಫ್ ಆಲ್ ಫಸ್ಟ್ ಟೈಮ್ ಕೊಟ್ಟಿರೋದು ಇನ್ಸೈಡ್ ಎಲ್ಲ, ಇದೆಲ್ಲ ಅವ್ರ ಕಾಯಿಸ್ ಪ್ರಕಾರ ನಾವು ಮಾಡಿರೋದು. ಶಾಕ್ ಅಬ್ಸರ್ವ್ ಅಷ್ಟೇ, ಅವ್ರು ಯಾವ ತರ ಬೇಕು ಆ ತರ ಕಾನ್ಸೆಪ್ಟ್ ನಲ್ಲಿ ನಾವು ಕೊಟ್ಟಿದೀವಿ. ಮತ್ತೆ ಸ್ಟೋರೇಜ್ ಪ್ಲೇಸ್ ಎಲ್ಲ ನಿಜವಾಗ್ಲೂ ಟಾಟಾ ಎಸ್ ನಲ್ಲೇ ಜಾಸ್ತಿ ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ಓಮ್ನಿನಲ್ಲೇ ಇಷ್ಟು ಚೆನ್ನಾಗಿ ಗಾಡಿ ಬರುತ್ತೆ ಅಂತ ನನ್ಗೆ ಅವ್ರ ಕನ್ಸನ್ನ ಹೇಳಿದಾಗ, ಇವತ್ತು ನಾವಿಬ್ರು ಸೇರಿ ನೆನ್ಸನ್ನ ಅವ್ರು ಏನ್ ಕನ್ಸಾಗಿ ಕಂಡಿದ್ದು ನೆನ್ಸನ್ನ ನಾವು ಕಣ್ಣಾರೆ ನೋಡ್ತಾ ಇದೀವಿ. ನೀವು ಸಹ ಅಷ್ಟೇ. ನೀವು ಬರೀ ಕ್ಯಾಂಟೀನ್ಸ್, ಬರೀ ನಮ್ದು ಒಂದು ಬಿಸ್ನೆಸ್ ವೆಜ್ ನಾನ್ ವೆಜ್ ಅಂತ ಅದೇ ಪ್ಲಾನ್ ಅಪ್ ನಲ್ಲಿ ಇರ್ಬೇಡಿ. ಹೊಸ ಪ್ಲಾನ್ಸ್ ಬನ್ನಿ. ಈವನ್ ಗಾರ್ಮೆಂಟ್ ಶಾಪ್ ಆಗಿರ್ಬೋದು, ಇವಾಗ ಬೇಕರಿ ಒಬ್ರು ಆರ್ಡರ್ ಮಾಡಿದ್ದಾರೆ ಹುಬ್ಳಿ ಅವಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇದು ಹೈಪ್ ಮಾಡ್ತಾ ಇದೀನಿ. ಖಂಡಿತವಾಗ್ಲೂ ಬೇಕರಿ ಸಿಸ್ಟಮ್ ನಲ್ಲಿ ಹೈಟೆಕ್ ಆಗಿ ಸೂಪರ್ ಎಸ್ ನಾವು ಬರ್ತಾ ಇದೀವಿ. ಹುಬ್ಳಿ ಅವ್ರಿಗೆ ಅದು ಆಲ್ರೆಡಿ ಬೇಕರಿ ಯಾವ ತರ ಬರುತ್ತೆ ಅಂತ ಖಂಡಿತವಾಗ್ಲೂ ಬರುತ್ತೆ. ಒಂದು ಐಸ್ ಕ್ರೀಮ್ ವೆಹಿಕಲ್ ಖಂಡಿತವಾಗ್ಲೂ ಕೊಡ್ತಾ ಇದೀವಿ. ಈ ತರ ಹೈ ಪ್ರೊಫೈಲ್ ಲೈಟ್ಸ್ ವಿತ್ ಆಲ್ ಸ್ಟೋರೇಜ್ ಪಾಯಿಂಟ್ಸ್
ಸ್ಟೋರೇಜ್ ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಅಂಡ್ ಟು ಬಿ ಫ್ರಾಂಕ್, ಓಮ್ನಿನಲ್ಲಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಜವಾಗ್ಲೂ ಖುಷಿ ಆಗ್ತೈತೆ. ನಿಮ್ದು ಸಹ ಓಮ್ನಿ ಇತ್ತು ಅಂದ್ರೆ ಈ ತರ 3D ಲೈಟ್ಸ್ ಹಾಕ್ಬೋದು. 3D ಲೈಟ್ಸ್ ಹಾಕೊಡ್ತೀವಿ. ಮುನೀಶ್ವರ ಫಾಸ್ಟ್ ಎಕ್ಸ್ಪ್ರೆಸ್, ಫಾಸ್ಟ್ ಫುಡ್ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ನಿಮ್ಮಲ್ಲಿ ಫುಡ್ ಎಕ್ಸ್ಪ್ರೆಸ್ ಬಂದ್ಬಿಟ್ಟು ದೊಡ್ಡ ಬಾನಸವಾಡಿನಲ್ಲಿ ಇದೆ. ಸೊ ಫ್ರೆಂಡ್ಸ್, ನೀವು ಅಲ್ಲಿ ಟೇಸ್ಟ್ ಮಾಡಿ ನೀವು ಸಹ ಇಷ್ಟಪಡ್ತೀರಾ. ಯಾಕಂದ್ರೆ ನಾವು ಸಹ ಅಲ್ಲಿ ನಿಮ್ಮ ದೊಡ್ಡ ಬಾನಸವಾಡಿಗೆ ನೆಕ್ಸ್ಟ್ ಬರ್ತಾ ಇದೀವಿ. ನಿಮ್ಮಲ್ಲಿ ಏನಾದ್ರು ಪ್ಲಾನ್ಸ್ ಇದ್ರೆ ಖಂಡಿತವಾಗ್ಲೂ ನಮ್ ಜೊತೆ ಡಿಸ್ಕಸ್ ಮಾಡ್ಕೊಳ್ಳಿ. ಅದನ್ನ ನಾವಿದೀವಿ ನಿಮ್ ಜೊತೆಗೆ. ಫೋನ್ ಎತ್ತಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ಸ್ ಮಾಡ್ಬೇಡಿ. ಏನೇ ಇದನ್ನು ವಾಟ್ಸಪ್ ಮಾಡಿ, ಅದಕ್ಕೆ ಖಂಡಿತವಾಗ್ಲೂ ಆನ್ಸರ್ ಮಾಡ್ತೀವಿ ನಾವು 24 hours ನಲ್ಲಿ. ಮತ್ತೆ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡಕ್ಕೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೋಬೇಡಿ.